ಓಕೆ. ಓಕೆ, ಈ ಬಿಸ್ನೆಸ್ ಅನ್ನ ನಾವು ಯಾಕೆ ಮಾಡಬೇಕು, ಈ ಬಿಸ್ನೆಸ್ ಇಂದ ನಮ್ಗೆ ಏನೇನು ಪ್ರಯೋಜನ ಇದೆ, ಇದ್ರ ಬಗ್ಗೆ 1 by 1 ತಿಳ್ಕೊಳ್ಳೋಣ. ಪ್ರತಿಯೊಬ್ಬರಿಗೂ ನಾನು ಒಂದ್ಸೆಕೆಂಡ್ ಸ್ವಾಗತ ಮಾಡ್ತಾ ಇವತ್ತಿನ ಈ ಪ್ರೋಗ್ರಾಮ್ ಅನ್ನ ನಾವು ಸ್ಟಾರ್ಟ್ ಮಾಡಿ. ಓಕೆ, ಈ 21st ಸೆಂಚುರಿ ಬಿಸ್ನೆಸ್, ಸೊ 21ನೇ ಶತಮಾನದ ಒಂದು ವ್ಯಾಪಾರ ಅಂತ. ಸೊ ಈ ಅಂದ್ರೆ ಏನು ಅಂತ, ಸೊ ಅದ್ರ ಬಗ್ಗೆ ನಾವು ಜಸ್ಟ್ ವಿ ವಿಲ್ ಪ್ರೊಸೀಡ್ 1 by 1. ಓಕೆ, ಇದರಲ್ಲಿ ನಿಮ್ಗೆ ಏನೇನ್ ಸಿಗ್ತದೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ನಿಮ್ಗೆ ನಿಮ್ಮ ವ್ಯಕ್ತಿತ್ವವನ್ನು ನೀವು ವಿಕಸನ ಮಾಡ್ಕೊಳ್ಬಹುದು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಇವತ್ತು ನೀವು ವ್ಯಕ್ತಿತ್ವ ವಿಕಸನ ಪ್ರೋಗ್ರಾಮ್ಗೆ ನೀವು ಎಷ್ಟೆಷ್ಟೋ ಖರ್ಚು ಮಾಡ್ಬೇಕಾಗ್ತದೆ. ತುಂಬಾ ಜನರಿಗೆ ಗೊತ್ತಿಲ್ಲ ನಾನು ಹೇಗೆ ಇರ್ಬೇಕು, ಯಾವ ರೀತಿ ಮಾತಾಡ್ಬೇಕು, ಸ್ಪೀಚ್ ಅಂದ್ರೆ ಏನು, ಸ್ಟೇಜ್ ಅಂದ್ರೆ ಫಿಯರ್ ಅನ್ನ ಹೇಗೆ ನಾವು ಓವರ್ಕಮ್ ಮಾಡ್ಬೇಕು, ನಮ್ಮ ಹಾವ ಭಾವಗಳು ಹೇಗಿರ್ಬೇಕು, ಅದೆಲ್ಲ ನಿಮ್ಗೆ ಇದರಲ್ಲಿ ಈ ಬಿಸ್ನೆಸ್ ಅಲ್ಲಿ ಸಿಗ್ತದೆ. ಸೊ ಇವ್ ನೀವು ದೊಡ್ಡ ಲೆವೆಲ್ ಅಲ್ಲಿ ಇವಾಗ ಡಿಸ್ಟ್ರಿಕ್ಟ್ ಲೆವೆಲ್ ಸ್ಪೀಕರು, ಅಲ್ಲಿಂದ ನೆಕ್ಸ್ಟ್ ನೀವು ಸ್ಟೇಟ್ ಲೆವೆಲ್ ಸ್ಪೀಕರು, ಅಥವಾ ನೆಕ್ಸ್ಟ್ ನ್ಯಾಷನಲ್ ಲೆವೆಲ್ ಅಂಡ್ ಇಂಟರ್ನ್ಯಾಷನಲ್ ಲೆವೆಲ್ ಗೂ ಹೋಗುವಂತ ಒಂದು ಒಳ್ಳೆ ಅವಕಾಶ ಇದರಲ್ಲಿದೆ. ನಿಮ್ಮ ವ್ಯಕ್ತಿತ್ವವನ್ನು ನೀವು ದೊಡ್ಡದು ಮಾಡ್ಲಿಕ್ಕೆ ಇಲ್ಲಿ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದೆ. ಎರಡನೇದಾಗಿ ಮಾರಲ್ ವ್ಯಾಲ್ಯೂ. ಮಾರಲ್ ವ್ಯಾಲ್ಯೂ ಅಂತ ಹೇಳಿದ್ರೆ ಇದರಲ್ಲಿ ಒಂದು ನೀತಿ ಇದೆ. ಏನ್ ನೀತಿ ಅಂತ ಹೇಳಿದ್ರೆ, ನೀವು ಬೇರೆಯವ್ರನ್ನ ಲಿಫ್ಟ್ ಮಾಡ್ಬೇಕು, ಬೇರೆಯವರಿಗೆ ನೀವು ಸಹಾಯ ಮಾಡ್ಬೇಕು, ಬೇರೆಯವರನ್ನ ನೀವು ಮೇಲೆ ಅಂದ್ರೆ ಅವರ ವ್ಯಕ್ತಿತ್ವವನ್ನು ವಿಕಸನ ಮಾಡಿದ್ರೆ, ಅವರಿಗೆ ಏನ್ ಬೇಕು ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ಕೊಟ್ರೆ ನಿಮ್ಗೆ ಇಲ್ಲಿ ಏನ್ ಸಿಗ್ತದೆ, ಅವರ ಆಶೀರ್ವಾದದೊಂದಿಗೆ ನಿಮ್ಗೆ ಆದಾಯ ಬರುವಂತದ್ದು. ಅದಕ್ಕೋಸ್ಕರ ಇದರಲ್ಲಿ ಹೈಯೆಸ್ಟ್ ಮಾರಲ್ ವ್ಯಾಲ್ಯೂ ಇದೆ, ಇದರಲ್ಲಿ ಒಂದು ನೀತಿ ಇದೆ. ನೆಕ್ಸ್ಟ್ ಫ್ಯಾಮಿಲಿ ವ್ಯಾಲ್ಯೂ. ಫ್ಯಾಮಿಲಿ ವ್ಯಾಲ್ಯೂ ಅಂದ್ರೆ ಇದು ಹೋಮ್ ಬೇಸ್ಡ್ ಬಿಸ್ನೆಸ್. ಈ 21st ಸೆಂಚುರಿ ಬಿಸ್ನೆಸ್ ಹೋಮ್ ಬೇಸ್ಡ್ ಬಿಸ್ನೆಸ್ ಆಗಿರೋದ್ರಿಂದ ನೀವು ಮನೆಯಲ್ಲೇ ಇದ್ದು ಮನೆಯ ಜೊತೆಗೆ ನಿಮ್ಮ ಮಕ್ಕಳ ಜೊತೆಗೆ ನಿಮ್ಮ ಫ್ಯಾಮಿಲಿ ಜೊತೆಗೆ ನಿಮ್ಮ ಮಿಸಸ್ ಅಥವಾ ನಿಮ್ಮ ಹಸ್ಬೆಂಡ್ ಜೊತೆಗೆ ಈ ಬಿಸ್ನೆಸ್ ಅನ್ನ ಮಾಡುವಂತದ್ದು. ಹಾಗಾಗಿ ಇದಕ್ಕೆ ಫ್ಯಾಮಿಲಿ ಬಿಸ್ನೆಸ್, ಫ್ಯಾಮಿಲಿ ವ್ಯಾಲ್ಯೂ ಸಹ ಇದಕ್ಕೆ ತುಂಬಾ ಜಾಸ್ತಿ ಬರ್ತದೆ. ಈಗ ನೀವೊಂದು ID ನಂಬರ್, ನೀವೊಂದು ಈ ಬಿಸ್ನೆಸ್ ಗೆ ಜಾಯಿನ್ ಆದ್ರೆ ಸೇಮ್ ಈಕ್ವಲ್ ಪಾರ್ಟ್ನರ್ಶಿಪ್ ನಿಮ್ಮ ಸ್ಪೌಸಿಗೆ ಇರ್ತದೆ. ಅದರಿಂದ ಈಗ ನೀವು ಫಾರಿನ್ ಟ್ರಿಪ್ ಆಗ್ಲಿ, ನೀವು ಒಬ್ಬರು ವಿನ್ ಆದ್ರೆ ಇಬ್ರು ಹೋಗ್ಬೋದು, ನಿಮ್ಗೆ ಕ್ವಾಲಿಫಿಕೇಶನ್ ಇದ್ರೆ ಇಬ್ರು ಅದಕ್ಕೆ ಹೋಗ್ಲಿಕ್ಕೆ ಒಂದು ಅವಕಾಶ ಇದರಲ್ಲಿ ಇದೆ. ಆಮೇಲೆ ಲೀಗಲ್, ಯಾರಿಗೂ ಒಂದು ಮೋಸ ವಂಚನೆ ಇಲ್ಲ. ಪ್ರತಿಯೊಂದು ಟ್ಯಾಕ್ಸ್ ಪೈಡ್ ಐಟಮ್ ಇರೋದ್ರಿಂದ ನಿಮ್ಗೇನು ಅದರ ತೊಂದರೆ ಇಲ್ಲ. ಪ್ರತಿಯೊಂದು ಬಿಲ್ ಆಗಿ ಬರ್ತದೆ, ಟ್ಯಾಕ್ಸ್ ಪೈಡ್ ಐಟಮ್ ಆಗಿರ್ತದೆ. ಓಕೆ, ನೆಕ್ಸ್ಟ್ ಫಿನಾನ್ಷಿಯಲ್ ಫ್ರೀಡಮ್ ತಗೋಬಹುದು. ತುಂಬಾ ಜನ ಈ ಫಿನಾನ್ಷಿಯಲ್ ಫ್ರೀಡಮ್ ಅಂದ್ರೆ ಏನೇ ಅಂತ ಗೊತ್ತಿಲ್ಲ, ಕೇಳಿದ್ರೆ ಏನ್ ಸಾರ್ ಅಂತ ಹೇಳ್ತಾರೆ. ಫೈನಾನ್ಷಿಯಲ್ ಫ್ರೀಡಮ್ ಅಂತ ಹೇಳಿದ್ರೆ ನೀವೀಗ ಪ್ರತಿಯೊಬ್ರು, ನಾವೀಗ ಮುಂದೆ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ ಏನಂದ್ರೆ ಆದಾಯ, ಪ್ರತಿಯೊಬ್ರು ಆದಾಯ ಅಂದ್ರೆ ಇನ್ಕಮ್ ಮಾತ್ರ ಬರ್ತದೆ, ನಿಮ್ಗೆ ವೆಲ್ತ್ ನೀವು ಕ್ರಿಯೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಇದರಲ್ಲಿ ನೀವು ವೆಲ್ತ್ ನ ಕ್ರಿಯೇಟ್ ಮಾಡ್ಬೋದು. ವೆಲ್ತ್ ಅಂದ್ರೆ ಸಂಪತ್ತು ಅಂತ ಹೇಳ್ತಾರೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಂಪತ್ತನ್ನ ಕ್ರಿಯೇಟ್ ಮಾಡುವ ಒಂದು ಅವಕಾಶ ಇದರಲ್ಲಿ ಇದೆ. ನೀವು ಅಷ್ಟು ಅದನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು. ಸೊ ಈಗ ನಿಮ್ಗೆ ಇಲ್ಲಿ ರಾಬರ್ಟ್ ಕಿಯೋಸಾಕಿ ಅವರು ಒಂದು ನಿಮ್ಗೆ ಕೊಟ್ಟಿದ್ದಾರೆ 4 ways ಟು ಪ್ರೊಡ್ಯೂಸ್ ಇನ್ಕಮ್ ಅಂತ. ಸೊ ನೀವು ಯಾವ ರೀತಿ ಮಾಡ್ತಾ ಇದೀವಿ ಅಂತ. ಸೊ ಇವತ್ತು 2 ಕ್ಯಾಟಗರಿ ಇದೆ, ಒಂದು ಎಂಪ್ಲಾಯ್ ಕ್ಯಾಟಗರಿ, ಒಂದು ಸೆಲ್ಫ್ ಎಂಪ್ಲಾಯ್ ಕ್ಯಾಟಗರಿ. ಈ ಎಂಪ್ಲಾಯ್ ಮತ್ತೆ ಸೆಲ್ಫ್ ಎಂಪ್ಲಾಯ್ ಕ್ಯಾಟಗರಿ ಅಂತ ಹೇಳಿದ್ರೆ ನಾವು ಹಣಕ್ಕೋಸ್ಕರ ಕೆಲಸ ಮಾಡುವುದು. ಹಣಕ್ಕೋಸ್ಕರ ಕೆಲಸ ಮಾಡೋರು ಎಷ್ಟು ಜನ ಇದ್ದಾರೆ, ನಿಮ್ಗೆ ಅದು ಹಣ ಆಗೋದು ತುಂಬಾ ಲೇಟ್ ಆಗ್ತದೆ. ಯಾಕಂದ್ರೆ ನೀವು ಹಣಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ, ನಿಮ್ಗೆ ಹಣ ಎಲ್ಲಿ ಆಗ್ತದೆ. ಸೊ ಯಾಕಂತ ಹೇಳಿದ್ರೆ ನೀವು ಒಂದು 8 ಗಂಟೆ ಹಾಕ್ತೀರಿ ಅಂತ ತಿಳ್ಕೊಳ್ಳಿ, 8 ಗಂಟೆ ನಿಮ್ಗೆ ಇನ್ಕಮ್ ಬರ್ತದೆ. ಸೊ ಮಂತ್ ಎಂಡಿಗೆ ನಿಮ್ಗೆ ಎಲ್ಲ ಖರ್ಚಾಗಿ ಹೋಗ್ತದೆ. ಹಾಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ವಲ್ಪ ಅವರು ಟೈಮ್ ಜಾಸ್ತಿ ಹಾಕ್ತಾರೆ, ನಿಮ್ಗೆ ಸ್ವಲ್ಪ ಟೈಮ್ ಜಾಸ್ತಿ ಆಗ್ತದೆ. ನೀವು 8 ಗಂಟೆ ಕೆಲಸದವ್ರು 8 ಗಂಟೆ ಹಾಕಿದ್ರೆ ಅವರು 10 ಗಂಟೆ 12 ಗಂಟೆ, ಕೆಲವು ಟೈಮ್ 18 ಗಂಟೆನೂ ಕೆಲಸ ಮಾಡ್ತಾರೆ. ಯಾರಂತ ಹೇಳಿದ್ರೆ ಇದು ಸೆಲ್ಫ್ ಎಂಪ್ಲಾಯ್ ಅಂದ್ರೆ ಇವ್ರು ಡಾಕ್ಟರ್ಸ್ ಇರ್ಬೋದು, ಅಥವಾ ನಿಮ್ಗೆ ಈ ರಿಯಲ್ ಎಸ್ಟೇಟ್ ನವ್ರು ಇರ್ಬೋದು, ಅಥವಾ ಲಾಯರ್ಸ್ ನವ್ರು ಇರ್ಬೋದು, ಅಥವಾ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರು ಇರ್ಬೋದು, ಇವರೆಲ್ಲ ಸೆಲ್ಫ್ ಎಂಪ್ಲಾಯ್. ಆದ್ರೆ ಇಲ್ಲಿ ನಿಮ್ಗೆ ಹಣ ಎಷ್ಟಿದೆ ನೋಡಿ, ಮೇಲ್ಗಡೆ ಕೊಟ್ಟಿದ್ದಾರೆ, ಬರೀ 5% ಹಣ ಮಾತ್ರ ಇದೆ. ಆದ್ರೆ ಇದಕ್ಕೆ ಕಾಂಪಿಟೇಷನ್ ಎಷ್ಟಿದೆ, 95% ಜನ ಇದಕ್ಕೆ ಕಾಂಪೀಟ್ ಮಾಡ್ತಾರೆ. ಹಣ ಇರೋದು ತುಂಬಾ ಕಮ್ಮಿ, ಬಟ್ ಅದಕ್ಕೆ ಕಾಂಪಿಟೇಷನ್ ತುಂಬಾ ಜಾಸ್ತಿ. ಅದಕ್ಕೆ ಇಲ್ಲಿ ಈ ಕಡೆ ಬಂದ್ರೆ ನಿಮ್ಗೆ 95% ವೆಲ್ತ್ ಇದೆ, 95% ವೆಲ್ತ್ ಇದೆ. ಆದ್ರೆ ಕಾಂಪಿಟೇಷನ್ ಬರೀ 5% ಮಾತ್ರ. ಯಾಕಂದ್ರೆ ಇದು ಬಿಸ್ನೆಸ್, ಇದು 21st ಬಿಸ್ನೆಸ್ ಅಂತ ಹೇಳಿದ್ರೆ ಜನರಲ್ ಬಿಸ್ನೆಸ್ ಅಲ್ಲಿ ಇದರಲ್ಲಿ 2 ಕ್ಯಾಟಗರಿ ಇರ್ತಾರೆ, ಒಂದು ಬಿಸ್ನೆಸ್, ಇನ್ನೊಂದು ಇನ್ವೆಸ್ಟರ್ ಇರ್ತಾರೆ. ಸೊ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇವರು ಟೈಮ್ ಹಾಕುವುದಿಲ್ಲ. ಇವ್ರು ಏನ್ ಹಾಕ್ತಾರೆ ಅಂದ್ರೆ ಸಿಸ್ಟಮ್ ಅನ್ನ ಲಾಂಚ್ ಮಾಡಿರ್ತಾರೆ, ಸಿಸ್ಟಮ್ ಮುಖಾಂತರ ವರ್ಕ್ ಮಾಡ್ತಾ ಹೋಗ್ತಾ ಇರ್ತಾರೆ. ಇವರಿಗೆ ಸಿಸ್ಟಮ್ ವರ್ಕ್ ಮಾಡ್ತಾ ಅಂದ್ರೆ ಹಣನೇ ಇವ್ರಿಗೆ ವರ್ಕ್ ಮಾಡ್ತದೆ, ಇವ್ರು ಹಣಕ್ಕೋಸ್ಕರ ವರ್ಕ್ ಮಾಡೋದಿಲ್ಲ. ಹಣ ಇವ್ರಿಗೆ ವರ್ಕ್ ಮಾಡ್ತಾ ಹೋಗೋದ್ರಿಂದ ಇವ್ರು ಏನ್ ಮಾಡ್ತಾರೆ, ಇವ್ರದ್ದು ಏನಾಗ್ತದೆ ಅಂದ್ರೆ ಹಣ, ಇವರ ಸಂಪತ್ತು ಬೆಳೀತಾ ಬೆಳೀತಾ ಹೋಗ್ತಾ ಇರ್ತದೆ. ಆದ್ರೆ ಈ ಆರ್ಡಿನರಿ ಪರ್ಸನ್ ನಾವು ಬಿಸ್ನೆಸ್ ಮಾಡ್ಲಿಕ್ಕೆ ಆಗ್ತದ, ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗ್ತದ ಅಂತ ಒಂದು ಕ್ವಶನ್ ಮಾರ್ಕ್.
ಸೊ ಅದನ್ನೇ ನಾನು ಹೇಳ್ಕೊಂಡು ಎನ್ ಆರ್ಡಿನರಿ ಪರ್ಸನ್ ಕ್ಯಾನ್ ಯುವರ್ ಬಿಸ್ನೆಸ್ ಮಾಡ್ಬೋದು, ನೀವು ಇನ್ವೆಸ್ಟರ್ ಆಗ್ಬೋದು. ಅನುಕೂಲ ಇದರಲ್ಲಿದೆ. ಅದಕ್ಕೋಸ್ಕರ ನೀವು ಇದನ್ನ ಸೀರಿಯಸ್ ಆಗಿ ತಗೊಳ್ಳಿ. ನಿಮ್ಗೆ ಮಾತ್ರ ಅಲ್ಲ, ನಿಮ್ಮ ಜನರೇಷನ್ಗೆ ನೀವು ಇದನ್ನ ಕಲಿಸಿಕೊಡುವಂತ ಒಂದು ಬಿಸ್ನೆಸ್ ಇದು. ಸೊ ಅದರ ಬಗ್ಗೆ ನಾವು ನೋಡೋಣ. ಈಗ 95% ಮತ್ತೆ 5% ನಾನು ಆಗ್ಲೇ ಹೇಳಿದೆ. ಇವೆಲ್ಲ ಕಾಫಿ ಕುಡಿದು ಬಂದಿರಬೇಕು. ನಾನು ಟೀ ಕುಡಿತೀನಿ ಬೆಳಿಗ್ಗೆ ಎದ್ದು. ಓಕೆ, ನೀವು 95% ಮತ್ತೆ 5%. ಈಗ ನಾವು ಕೆಲವರು ಜಾಬ್ ಮಾಡ್ತಾರೆ. 95% ಅಲ್ಲಿ ಮ್ಯಾಕ್ಸಿಮಮ್ ಜನ ಜಾಬ್, ನಾವು ಓದುದೇ ಜಾಬ್ಗೋಸ್ಕರ ಅಂತಾನೆ ಮೈಂಡ್ ಸೆಟ್ ಮಾಡಿ ಓದ್ಬಿಡ್ತಾರೆ. ಮತ್ತೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು 4 ಗೋಡೆ ಮಧ್ಯೆ ಇದ್ಬಿಟ್ಟು ಯಾವುದೋ ಒಂದಕ್ಕೆ ಪ್ಲಗ್ ಆಗ್ಬಿಡ್ತಾರೆ. ಅದರಲ್ಲೇ ಅವರು ಒದ್ದಾಡ್ತಾ ಇರ್ತಾರೆ. ಅವ್ರು ಆಚೆ ಈಚೆ ಹೋಗುದಿಲ್ಲ. ಇನ್ನು ಕೆಲವರು ಪ್ರೊಫೆಷನ್ಗೆ ಹೋಗ್ತಾರೆ, ಆ ಪ್ರೊಫೆಷನ್ ಅಲ್ಲೇ ಇದ್ದು ಬಿಡ್ತಾರೆ, ಅದರಲ್ಲೇ ಇರ್ತಾರೆ. ಇನ್ನು ಅಗ್ರಿಕಲ್ಚರ್ ಅವ್ರು ಇರ್ತಾರೆ, ಬಿಸ್ನೆಸ್ ಮ್ಯಾನ್ ಇರ್ತಾರೆ. ಇವರೆಲ್ಲ ಯಾರಂದ್ರೆ ಡಿಪೆಂಡೆನ್ಸಿ, ಇಂಡಿಪೆಂಡೆಂಟ್ ಆಗ್ಲಿಲ್ಲ, ಇವ್ರು ಡಿಪೆಂಡೆನ್ಸಿಯಲ್ಲೇ ಇರ್ತಾರೆ. ಇದಕ್ಕೆಲ್ಲ ಡಿಪೆಂಡೆನ್ಸಿ ಆಗಿರ್ತಾರೆ. ಸೊ ಇವರು ಲೈಫ್ ಅಲ್ಲಿ ಏನು ಅವರಿಗೆ ಅಚೀವ್ ಮಾಡಿ ದೊಡ್ಡ ರೀತಿಯಲ್ಲಿ ಅಚೀವ್ ಮಾಡ್ಲಿಕ್ಕೆ ಅವ್ರಿಗೆ ಆಗುದಿಲ್ಲ ಇದ್ರೆ. ಸೊ ಯಾಕಂದ್ರೆ ಅವರು ಡಿಪೆಂಡೆಂಟ್ ಆಗಿರ್ತಾರೆ. ಸೊ ಏನಾಗ್ತದೆ, ಹಣ ಅರ್ನ್ ಮಾಡ್ತಾರೆ, ಅವರ ಆಹಾರಕ್ಕೆ ಫುಡ್ಗೆ ಖರ್ಚು ಮಾಡ್ತಾರೆ, ಮನೆ ರೆಂಟ್ ಕೊಡ್ತಾರೆ, ಕೆಲವರು ಬಟ್ಟೆ ತಗೊಳ್ತಾರೆ, ಇನ್ನು ಕೆಲವರು ಮಕ್ಕಳ ಎಜುಕೇಶನ್ ಫೀಸ್ ಖರ್ಚು ಮಾಡ್ತಾರೆ, ಬೇರೆ ಅದರ್ ಬಿಲ್ಸ್ ಇರ್ಬೋದು, ಫೋನ್ ಬಿಲ್, ಎಲೆಕ್ಟ್ರಿಕ್ ಬಿಲ್ಸ್, ವಾಟರ್ ಬಿಲ್ ಎಲ್ಲ ಇರ್ಬೋದು, ಅದಕ್ಕೆ ಖರ್ಚು ಮಾಡ್ತಾರೆ. ಇನ್ನು ಟೈಮ್ ಕೆಲವರಿಗೆ ಹೆಲ್ತ್ ಪ್ರಾಬ್ಲಮ್ ಇದ್ರೆ ಮೆಡಿಕೇಶನ್ಗೆ ಖರ್ಚು ಮಾಡ್ತಾರೆ. ಇನ್ನು ಸ್ವಲ್ಪ ಬೈಕ್ ಇನ್ಸ್ಟಾಲ್ಮೆಂಟ್, ಕಾರ್ ಇನ್ಸ್ಟಾಲ್ಮೆಂಟ್ ಇದ್ರೆ ಮನೆ ತಗೊಂಡು ಇನ್ಸ್ಟಾಲ್ಮೆಂಟ್ ಗೆ ಖರ್ಚು ಮಾಡ್ತಾ ಇರ್ತಾರೆ. ಆಮೇಲೆ ಸೇವಿಂಗ್, ಲಾಸ್ಟಿಗೆ ನೋಡಿದ್ರೆ ಸೇವಿಂಗ್ಸ್ ನಿಲ್. ನೀವು ಎಲ್ಲಿವರೆಗೂ ನೀವು ಸೇವಿಂಗ್ಸ್ ನಿಲ್ಲಿದೆ, ನೀವು ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಕೆಲವರಿಗೆ ಇದರಲ್ಲಿ ಒದ್ದಾಟ ಮಾಡ್ತಾ ಇರ್ತಾರೆ. ಆಮೇಲೆ ಇನ್ನು ಕೆಲವರು ಏನ್ ಮಾಡ್ತಾರೆ, ಕೆಲವು ಟೈಮ್ ಏನೋ ಗೊತ್ತಾಗದೆ ಏನೋ ಒಂದು ಎಕ್ಸ್ಪೆನ್ಸ್ ಬಂದ್ಬಿಡ್ತದೆ, ಖರ್ಚು ಬಂದ್ಬಿಡ್ತದೆ, ಲೋನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲೋನ್ ಏನಾಗ್ತದೆ ಅಂದ್ರೆ, ಒಂದು ಲೋನ್ 5,000 ಲೋನ್ 10,000 ಆಗ್ತದೆ, 10,000 20ರಿಂದ 50 ಆಗಿ ಕೊನೆಗೆ ಮ್ಯಾಕ್ಸಿಮಮ್ ಜನ 95% ಲೋನ್ ನಲ್ಲೇ ಹೋಗ್ಬಿಡ್ತಾರೆ. ಲೋನ್ ನಲ್ಲೇ ಹುಡ್ತಾರೆ, ಲೋನ್ ನಲ್ಲೇ ಹೋಗ್ತಾರೆ. ಸೊ ಇದು, ಸೊ ಅದರಿಂದ ನಾನು ಇವತ್ತು ಸ್ವಲ್ಪ ಯೋಚನೆ ಮಾಡಿ, ನೀವು 95% ಅಲ್ಲೇ ಇರ್ತೀರಾ ಅಥವಾ 5%ಗೆ ಬರ್ತಾರ. ನಾನು ಹೇಳೋದು ನಿಮ್ಗೆ 5%ಗೆ ನೀವು ಬರುವ ಅವಕಾಶ ಇದೆ. ನೀವು ಸಹ ಪ್ರತಿಯೊಬ್ರು 5% ಅಲ್ಲಿ ಬರ್ಬೋದು. ನೀವು ಅಲ್ಲಿ ಬೇಕಾದಷ್ಟು ಸಂಪತ್ತಿದೆ, ನೀವು ಅದನ್ನ ಎಷ್ಟು ಬೇಕಾದ್ರೂ ತಗೋಬಹುದು. ಸಮುದ್ರ ಇದ್ದಾಗ ಎಷ್ಟು ಬೇಕಾದ್ರೆ ನೀವು ತರಬಹುದು, ಅಷ್ಟು ಸಂಪತ್ತು ಅದರಲ್ಲಿದೆ. ನೀವು ಮೈಂಡ್ ಅನ್ನ ಓಪನ್ ಮಾಡ್ಬೇಕು. ನಾವು ಸಹ 20 ವರ್ಷ ಹಿಂದೆ ನಾನು 7 ವರ್ಷ ಜಾಬ್ ಮಾಡಿದ್ದೀನಿ. ಅದ ನಂತರ ನಾನು ಬಿಸ್ನೆಸ್ ಮಾಡಿದ್ದೀನಿ, ಪ್ರೊಫೆಷನ್ ಮಾಡಿದ್ದೀನಿ. ನನಗೆ ಅಗ್ರಿಕಲ್ಚರ್ ಆಲ್ರೆಡಿ ಇದೆ, ಸೊ ಬಿಸ್ನೆಸ್ ಮಾಡಿದ್ದೀನಿ. ನಾನು ಎಲ್ಲಾ ಇದರಲ್ಲಿ ಪಾರ್ಟ್ ಅಲ್ಲಿ ಮಾಡಿ ಬಂದಿದ್ದೀನಿ. ಅದಕ್ಕೋಸ್ಕರ ನಾನು ಹೇಳೋದು, ನಿಮ್ಗೆ ಫ್ರೀಡಮ್ ಬೇಕಾ? ನಾನು ಹೇಳುವ ಬಿಸ್ನೆಸ್ ಅನ್ನ ನೀವು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ. ನಾವು ಹೇಗೂ ಈಗ ಫ್ರೀಡಮ್, ಟೈಮ್ ಫ್ರೀಡಮ್, ಮನಿ ಫ್ರೀಡಮ್, ಟ್ರಾವೆಲ್, ಪೆನ್ಷನ್, 20 ಇಯರ್ಸ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳ್ತಾ ಇರೋದು. 100% ನೀವು ಇದನ್ನ, ಈ ಸಿಸ್ಟಮ್ ಅನ್ನ ಫಾಲೋ ಮಾಡಿದ್ರೆ ನೀವು ಸಹ ಫ್ರೀಡಮ್ ಗ್ಯಾರಂಟಿ ತಗೋಬಹುದು. ಓಕೆ, ಈಗ ಪ್ರತಿಯೊಬ್ಬರು ನೋಡಿ, ಮ್ಯಾಕ್ಸಿಮಮ್ ಜನ ನೀವು ಏನಕ್ಕೆ ಓದ್ತೀರಿ ಅಂತ ಕೇಳಿದ್ರೆ ಜಾಬ್ ಅಂತ ಹೇಳ್ಬಿಡ್ತಾರೆ. ಎಷ್ಟು ಜನ ನಾನು ಬಿಸ್ನೆಸ್ ಮಾಡ್ತೀನಿ, ನಾನು ಒಂದು ಇಂಡಸ್ಟ್ರಿ ಓಪನ್ ಮಾಡ್ತೀನಿ, ಯಾರಿಗಾದ್ರೂ ಕೇಳಿ ನೋಡಿ, ಯಾರಾದ್ರೂ ಹೇಳ್ತಾರ ನೋಡಿ. ಸ್ಟೂಡೆಂಟ್ನವರಿಗೆ ಕ್ವಶನ್ ಮಾಡಿ, ವೈ ಯು ಆರ್, ನಾನು ಇಂಜಿನಿಯರ್, ನಾನು ಡಾಕ್ಟರ್ ಆಗ್ಬೇಕು. ಸೊ ಡಾಕ್ಟರ್, ಇಂಜಿನಿಯರ್ ಎಲ್ಲಿ ಅಂತ ಮಾಡ್ತೀರಿ ನೀವು? ಜಸ್ಟ್ ಒಂದು ಯೋಚನೆ ಮಾಡಿ. ಗವರ್ಮೆಂಟ್ ಆದ್ರೂ ಎಲ್ಲಿ ಅಂತ ಕೆಲಸ ಕೊಡ್ತದೆ? ಒಂದು ಲೆವೆಲ್ ಅಲ್ಲಿ ಕೊಡ್ಬೋದು. ಇವತ್ತೆಲ್ಲ ಬೇರೆ ಬೇರೆ ದೇಶದಲ್ಲೂ ಬೇಕಾದಷ್ಟು ಪ್ರಾಬ್ಲಮ್ ಎಲ್ಲ ಇದೆ. ನಮ್ದು ಅಲ್ಲಿಗೆ ಹೋಗಿ ಈಗ ಅವರು ಲೋಕಲ್ ಅನ್ನ ಪ್ರಿಫರ್ ಮಾಡ್ತಾರೆ. ನಾನೀಗ ನೋಡಿ, ಸೌದಿ ಅರೇಬಿಯಾ ವೆರಿ ಸ್ಟ್ರಿಕ್ಟ್ ಕಂಟ್ರಿ ಇತ್ತು. ಈಗ ಲೇಡೀಸ್ಗೆಲ್ಲ ಅಲ್ಲಿ ಲೇಡೀಸ್ ಡ್ರೈವರ್ ಬಂದಿದ್ದಾರೆ ಅಂತೆ, ಗೊತ್ತುಂಟಾ ನಿಮ್ಗೆ? ಯಾಕಂದ್ರೆ ಯಾಕಂದ್ರೆ ಗವರ್ಮೆಂಟ್ಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ನಾವು ಎಲ್ಲಿ ಸರಿ ಮಾಡ್ಕೋಬೇಕಂತ. ಲೋಕಲ್ ಅವರಿಗೆ ಜಾಸ್ತಿ ಪ್ರಿಫರೆನ್ಸ್ ಅವ್ರು ಕೊಡ್ತಾರೆ. ಅದರಿಂದ ಅಲ್ಲಿ ಆಪರ್ಚುನಿಟಿ ಕಮ್ಮಿ ಆಗ್ತಾ ಇದೆ. ಅದರಿಂದ ನಾವ್ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು? ಸೊ ನೀವು ಸ್ವಲ್ಪ ಮೈಂಡ್ ಅನ್ನು ಓಪನ್ ಮಾಡಿ. ಸ್ವಲ್ಪ ಮೈಂಡ್ ಓಪನ್ ಮಾಡಿದ್ರೆ ನಿಮ್ಗೆ ಅದು ಗೊತ್ತಾಗ್ತದೆ ಏನ್ ಮಾಡುವುದಂತ. ಸೊ ಎಷ್ಟು ಜನರಿಗೆ ಸೆಕ್ಯೂರಿಟಿ ಇದೆ? ಇಲ್ಲಿ ಕುತ್ಕೊಂಡಿದ್ದಾರಲ್ಲ, ನಿಮ್ಗೆ 100% ಸೆಕ್ಯೂರಿಟಿ ಇರೋದು 5% ಜನರು ಇದೆ. ಏನಾದ್ರೂ ಗವರ್ಮೆಂಟ್ ಕೆಲಸ ಇದ್ರೆ ನಿಮ್ಗೆ ಸ್ವಲ್ಪ ಸೆಕ್ಯೂರಿಟಿ. ಇವಾಗ್ಲೂ ಅದು ಇಲ್ಲ ಈಗ, ಯಾಕಂದ್ರೆ ರಿಟೈರ್ಮೆಂಟ್ ಬೆನಿಫಿಟ್ ಇಲ್ಲ ಅಂತ ಲಂಸಮ್ ಕೊಟ್ಬಿಡ್ತಾರೆ ಹೇಳ್ತಾರೆ. ಸೊ ವೆರ್ ಇಸ್ ದ ಪೆನ್ಷನ್? ಸೊ ಸೆಕ್ಯೂರಿಟಿ ಎಲ್ಲಿದೆ? ಸೆಕ್ಯೂರಿಟಿ ತುಂಬಾ ಇಂಪಾರ್ಟೆಂಟ್. ಇವತ್ತು ನೋಡಿ, ನಮ್ಗೆ ದುಡ್ಡಿನ ಸೆಕ್ಯೂರಿಟಿ ಇಲ್ಲ, ಹೆಲ್ತ್ ಸೆಕ್ಯೂರಿಟಿನೂ ಇಲ್ಲ. ಸೊ ಮೊದಲಾದ್ರೂ ನಾವು ಹೆಲ್ತ್ ಸೆಕ್ಯೂರಿಟಿ ಏನಾದ್ರು ಬಂದ್ರೆ ಇವತ್ತು ನೋಡಿ, ಎಲ್ಲ ನಾವು ಮಾಸ್ಕ್ ಹಾಕೊಂಡು ಹೊರಗಡೆ ಹೋಗ್ಲಿಕ್ಕೆ ಹೆದರಿಕೆ, ಹೋಟೆಲ್ಗೆ ಹೋಗ್ಲಿಕ್ಕೆ, ಬಸ್ಸಲ್ಲಿ ಹೋಗ್ಲಿಕ್ಕೆ ಹೆದರಿಕೆ ಇಲ್ಲ. ಸೊ ಜಸ್ಟ್ ಪ್ರಾಬ್ಲಮ್, ಸೆಕ್ಯೂರಿಟಿ ಇಲ್ಲ ನಮ್ಗೆ. ಸೊ ಸೆಕ್ಯೂರಿಟಿಗೋಸ್ಕರ ನಾವು ಹೋರಾಟ ಮಾಡ್ತೀವಿ. ನಿಮ್ಗೆ ಏನಾದ್ರು ಸೆಕ್ಯೂರಿಟಿ ಬೇಕಂದ್ರೆ ಲೈಫ್ ಅಲ್ಲಿ DX ನಿಮ್ಗೆ 100%, ನಿಮ್ಗೆ ಮಾತ್ರ ಅಲ್ಲ, ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಜನರೇಷನ್ಗೆ ಸೆಕ್ಯೂರಿಟಿ ಕೊಡ್ಲಿಕ್ಕೆ ರೆಡಿ ಇದೆ. ಅದಕ್ಕೋಸ್ಕರ ನೀವು ಸೀರಿಯಸ್ ಆಗಿ ಯೋಚನೆ ಮಾಡಿ. ಟೈಮ್, ಭಗವಂತ ನಮ್ಗೆ 24 ಗಂಟೆ ಕೊಟ್ಟಿರುತ್ತೆ. ಅದು ಯಾರಿಗೆ ಕೇಳಿದ್ರೆ ಟೈಮ್ ಇಲ್ಲ ಹೇಳ್ತಾರೆ.
ನಿಮ್ಗೆ ಟೈಮ್ ಫ್ರೀಡಮ್ ಬೇಕು. ದಿಸ್ ಇಸ್ 2 to 5 years ಮ್ಯಾಕ್ಸಿಮಮ್. ಈ ಕಾನ್ಸೆಪ್ಟ್ ಇದೆಯಲ್ಲ, ನಾನು ಹೇಳುವ ಈ ಉದ್ಯಮ ಇದೆಯಲ್ಲ, ಈ ಇಂಡಸ್ಟ್ರಿ ಇದೆಯಲ್ಲ, ಈ ಬಿಸ್ನೆಸ್ ಇದೆಯಲ್ಲ, ಜಸ್ಟ್ 5 ವರ್ಷ ಸೀರಿಯಸ್ ಆಗಿ ನಾನು ಹೇಳುವ ಇವತ್ತ ಪ್ಲಾನ್ ನೀವು ನೋಡಿದ್ರೆ, ನೀವು 5 ವರ್ಷ ಸೀರಿಯಸ್ ಆಗಿ ವರ್ಕ್ ಮಾಡಿ, ಮತ್ತೆ ರೆಸ್ಟ್ ಆಫ್ ದ 50 ವರ್ಷ ನೀವು ಆರಾಮಿರುತ್ತೆ. ಸೊ ಆ ರೀತಿ ಟೈಮ್ ಫ್ರೀಡಮ್, ಮನಿ ಫ್ರೀಡಮ್, ಟ್ರಾವೆಲ್ ಫ್ರೀಡಮ್, ಅದ್ರ ಜೊತೆಗೆ ನಿಮ್ಗೆ ಹೆಲ್ತ್ ಫ್ರೀಡಮ್ ಸಹ ನಿಮ್ಗೆ 100% ಸಿಗ್ತದೆ. ಸೊ ಈಗ ಇವತ್ತು ನಾನು ಆಲ್ರೆಡಿ ಹೇಳಿದೆ, ಹೆಲ್ತ್ ಅಲ್ಲಿ ನಾವು ಎಷ್ಟು ಪ್ರಾಬ್ಲಮ್ ಅಲ್ಲಿ ಇದೀವಿ. ಸೊ ಹೆಲ್ತ್ ಫ್ರೀಡಮ್ ನಿಮ್ಗೆ ಸಿಗ್ತದೆ. ಆರೋಗ್ಯ ನಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್. ಆರೋಗ್ಯ ಇಲ್ಲ ಅಂತ ಹೇಳಿದ್ರೆ ನೀವು ಇದೆಲ್ಲ ನಗಣ್ಯ ಅಂತ ಹೇಳ್ಬೋದು. ಸೊ ಆರೋಗ್ಯ, ಇವತ್ತೀಗ ನೀವು ತಲೆನೋವು ಬಂದ್ರೆ ಅಥವಾ ನಿನ್ನೆ ಏನಾದ್ರು ಸರಿ ನಿದ್ರೆ ಬರ್ಲಿಲ್ಲ, ಈಗ ಮೀಟಿಂಗ್ ಅಟೆಂಡ್ ಆಗೋದಿಲ್ಲ ನೀವು. ಯಾಕಂದ್ರೆ ಆರೋಗ್ಯ ಮನುಷ್ಯನಿಗೆ ತುಂಬಾ ಇಂಪಾರ್ಟೆಂಟ್. ಆರೋಗ್ಯ ಹೋದ್ರೆ ಎಲ್ಲವನ್ನೂ ನೀವು ಕಳ್ಕೊಳ್ತೀರಿ. ಆದ್ರೆ ಹೊರಗಡೆ ಪ್ರಪಂಚದಲ್ಲಿ ಏನಾಗಿದೆ, ಮನುಷ್ಯ ಏನಾಗಿದೆ ಅಂದ್ರೆ ಟೈಮ್ ಇಲ್ಲ, ತುಂಬಾ ಸ್ಪೀಡ್ ಅಪ್, ಕಾಂಪಿಟೇಷನ್, ಅದರಿಂದಾಗಿ ಟೆನ್ಷನ್, ಪ್ರೆಷರ್ ಎಲ್ಲ ಇರ್ತದೆ. ಆ ಪ್ರೆಷರ್ ಇಂದ ಏನಾಗ್ತದೆ ಅಂತ ಹೇಳಿದ್ರೆ ಹೆಕ್ಟಿಕ್. ಸೊ 30 ರಿಂದ 35 ಒಂದೇ BP ಬರ್ತದೆ, ಶುಗರ್ ಬರ್ತದೆ, ಬೇರೆ ಅದರ್ ಪ್ರಾಬ್ಲಮ್ಸ್ ಬರ್ತದೆ. ಸೊ ಇದರಿಂದ ನೀವು ಹೊರಗೆ ಬರ್ಬೇಕಂತ ಹೇಳಿದ್ರೆ ನಾನು ಹೇಳುದನ್ನ ಸ್ವಲ್ಪ ಮೈಂಡ್ ನ ಓಪನ್ ಮಾಡಿ ನೋಡಿ. ಇವ್ರು ಹೇಳ್ತಾರೆ ಸತ್ಯನ ಸುಳ್ಳ ಅಂತ ಹೇಳಿ, ನೀವು ಸ್ವಲ್ಪ ಓಪನ್ ಮಾಡಿ ಮೈಂಡ್ ಅಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಹೇಗೆ ಮಾಡ್ಬೋದು. ಸೊ ಫಸ್ಟ್ ಕಮ್ಸ್ ಇನ್ ಹೆಲ್ತ್ ಬಗ್ಗೆ ನಾನು ಸ್ವಲ್ಪ ನಿಮ್ಗೆ ಮಾತಾಡ್ತೀನಿ. ಈಗ ವಿಶ್ವ ಆರೋಗ್ಯ ಸಂಸ್ಥೆ, ನೀವು ಇಲ್ಲಿ ಕುತ್ಕೊಂಡಿದ್ದಾರೆ, ಎಷ್ಟು ಜನರಿಗೆ ಹೆಲ್ತ್ ಬಗ್ಗೆ ಗೊತ್ತಿದೆ ಗೊತ್ತಿಲ್ಲ. ಆದ್ರೆ ಕಾಯಿಲೆ ಬಗ್ಗೆ ನಿಮ್ಗೆ ಗ್ಯಾರಂಟಿ ಗೊತ್ತಿದೆ. ಅದ್ರ ಬಗ್ಗೆ ಕೊರೋನಾ ಬಗ್ಗೆ ಅಂದ್ರೆ ಎಲ್ರಿಗೂ ಗೊತ್ತಿದೆ, ಈಗ ಅಷ್ಟು ಫೇಮಸ್ ಆಗ್ಬಿಟ್ಟಿದೆ. ಮೊದಲು ಕ್ಯಾನ್ಸರ್ ಬಗ್ಗೆ ಗೊತ್ತಿತ್ತಂತೆ ಜನರಿಗೆ, ಶುಗರ್ ಬಗ್ಗೆ ಗೊತ್ತಿದೆ, BP ಬಗ್ಗೆ ಗೊತ್ತಿದೆ. ಇವತ್ತು ಯಾರು ಕೇಳಿದ್ರು ಕೊರೋನಾ ಗೊತ್ತಿದೆ, ಕೊರೋನಾನ ಡೇಂಜರ್. ಸೊ ಅಲ್ವಾ? ಸೊ ನಿಮ್ಗೆ ಕಾಯಿಲೆ ಬಗ್ಗೆ ಹೆಲ್ತ್ ಬಗ್ಗೆ ಗೊತ್ತಿಲ್ಲ. ಹೆಲ್ತ್ ಬಗ್ಗೆ ತಿಳ್ಕೊಳ್ಳಿ. ನಾನು ಹೇಳೋದು ಹೆಲ್ತ್ ಬಗ್ಗೆ. ಈಗ ಬೆಳಿಗ್ಗೆ ನಾನು ಜಸ್ಟ್ ನನಗೂ ಟೈಮ್ ಇವತ್ತು ಶಾರ್ಟ್ ವಾಕಿಂಗ್, ಜಸ್ಟ್ ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ನೋಡಿ ಎಷ್ಟು ಕರೆಕ್ಟ್ ಆಗ್ತಿದೆ ನೋಡಿ. ಬೆಳಿಗ್ಗೆ ಎದ್ದ ತಕ್ಷಣ ದಿನಕ್ಕೆ ಅಟ್ಲೀಸ್ಟ್ ಒಂದು 2 ಗ್ಲಾಸ್ ನೀರು ಬೆಳಗ್ಗೆ ಖಾಲಿ ಕುಡೀರಿ. ದಿನಕ್ಕೊಂದು 2 ಲೀಟರ್ ನೀರು ಕುಡೀರಿ, ನೋಡಿ ಹೇಗೆ ಆಗ್ತದೆ ಅಂತ ನೋಡಿ. ಬೆಳಿಗ್ಗೆ ಎದ್ದು ಅಟ್ಲೀಸ್ಟ್ ನಿಮ್ಗೆ ಟೈಮ್ ಇದ್ರೆ ಯೋಗ ಮಾಡಿ, ಮೆಡಿಟೇಷನ್ ಮಾಡಿ, ಪಾಸಿಟಿವ್ ಥಿಂಕ್ ಮಾಡಿ, ಫ್ರೆಂಡ್ಶಿಪ್ ಮಾಡಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒಳ್ಳೆ ಬುಕ್ ಅನ್ನ ಓದಿ, ಎಲ್ಲ ನಾನು ಹೇಳೋದು ನಿಮ್ಗೆ. ಅಥವಾ ಯಾವ್ದು ಒಳ್ಳೆ ಕಾರ್ಯಕ್ರಮ ಇದ್ರೆ ಕೇಳಿ, ಸಂಗೀತವನ್ನು ಸ್ವಲ್ಪ ಕೇಳಿ. ದಿಸ್ ಇಸ್ ಕಾಲ್ಡ್ ಹೆಲ್ತ್. ನೀವು ಹೆಲ್ತ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ದನ್ ಎನಿಥಿಂಗ್. ಹೆಲ್ತ್ ಹೋದ್ರೆ ನೀವು ಎಲ್ಲ ಕಳ್ಕೊಂಡ್ಬಿಡ್ತೀರಿ. ಅದರಿಂದ ಹೆಲ್ತ್ ಇಸ್ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತದೆ, ಫಿಸಿಕಲಿ ನೀವು ಫಿಟ್ ಇರಬೇಕು, ಮೆಂಟಲಿ ನೀವು ಅಲರ್ಟ್ ಆಗಿರ್ಬೇಕು, ಸೋಷಿಯಲಿ ನೀವು ಅಕ್ಸೆಪ್ಟ್ ಆಗಿರ್ಬೇಕು, ಸ್ಪಿರಿಚುವಲ್ನೆಸ್ ಇರಬೇಕು, ಇಕನಾಮಿಕಲಿ ಬ್ಯಾಲೆನ್ಸ್ ಇರಬೇಕು ಅಂತ ಹೇಳ್ತಾರೆ. ಆವಾಗಲೇ ನಿಮ್ಗೆ ಆರೋಗ್ಯ ಸಿಗ್ತದೆ. ಎಷ್ಟು ಜನಕ್ಕಿದೆ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಇದನ್ನ ನೀವು ಫಾಲೋ ಮಾಡಿದ್ರೆ ನಿಮ್ಗೆ ಆರೋಗ್ಯ ಸಿಗ್ತದೆ, ಮತ್ತು ಭಾಗ್ಯ ಸಿಗ್ತದೆ, ನೆಮ್ಮದಿ ಸಿಗ್ತದೆ. ಆರೋಗ್ಯ, ಆನಂದ, ಐಶ್ವರ್ಯ, ಇದು 3 ಇದರಲ್ಲಿ ಸಿಗ್ತದೆ. ಸರಿಯಾಗಿ ನೀವು ಇದನ್ನ ಇವತ್ತು ಸರಿಯಾಗಿ ಥಿಂಕ್ ಮಾಡಿ ಸ್ಟಾರ್ಟ್ ಮಾಡಿ. ಓಕೆ, ಈಗ ನಮ್ಗೆ ಆರೋಗ್ಯ ನಾವು ಕಳ್ಕೊಳ್ಳಿಕ್ಕೆ ಏನ್ ಕಾರಣ? ನೀವು ಆರೋಗ್ಯ ಕಳ್ಕೊಳ್ಳಿಕ್ಕೆ ಫಸ್ಟ್ ಈಗ ಬೆಳಿಗ್ಗೆ ಎದ್ದು ಬ್ರಷ್ ಮಾಡಿದ್ರಲ್ಲ, ಅದೇ ಕಾರಣ. ನೀವು ಇವತ್ತು ಎಷ್ಟು ಜನ ಇಲ್ಲಿ ಕುತ್ಕೊಂಡಿದ್ರೆ ಗೊತ್ತಿಲ್ಲ, ಯಾವ ಟೂತ್ ಪೇಸ್ಟ್ ಯೂಸ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಅದರ್ ದ್ಯಾನ್ DXN ಟೂತ್ ಪೇಸ್ಟ್ ಯೂಸ್ ಮಾಡೋರಿಗೆ ನಾನು ಹೇಳೋದು, ಇವಾಗ ಹೋಗಿ ಆ ಟೂತ್ ಪೇಸ್ಟ್ ಕವರ್ ಅಲ್ಲಿ ಓದಿ. ಸುಮಾರು ಕೆಲವು ಟೂತ್ ಪೇಸ್ಟ್ ಅಲ್ಲಿ 9 ರೀತಿಯ ಕೆಮಿಕಲ್ ಇದೆ, ಕೆಲವರಲ್ಲಿ 8, ಕೆಲವರಲ್ಲಿ 7 ರೀತಿಯ ಕೆಮಿಕಲ್ಸ್ ಹಾಕಿದ್ದಾರೆ. ಅದರಿಂದ ನಾವು ಒಳಗೆ ತಗೊಂಡಾಗ ಏನಾಗ್ಬೋದು ಅದರಲ್ಲೇ ಬರ್ದಿರ್ತಾರೆ, ಇಟ್ ಇಸ್ ಎ ಪಾಯ್ಸನ್ ಅಂತ. ನಿಮ್ಗೆ ಗೊತ್ತಾಗಲಿಲ್ಲ, ಗೂಗಲ್ ಹೋಗಿ ಅದರಲ್ಲಿ ಹಾಕಿರ್ತಾರೆ, ಸ್ಯಾಕರಿನ್ ಹಾಕಿ ಚೆಕ್ ಮಾಡಿ, SL ಹಾಕಿ ಚೆಕ್ ಮಾಡಿ, ಪ್ಯಾರಾಬಿನ್ ಅಂತ ಹಾಕಿರ್ತಾರೆ, ಚೆಕ್ ಮಾಡಿ, ಕಲರ್ ಅಂತ ಹಾಕಿ ಚೆಕ್ ಮಾಡಿ. ಅಷ್ಟು ನಿಮ್ಗೆ ಪ್ರಾಬ್ಲಮ್. ಅಷ್ಟು ಅದ್ರ ಜೊತೆಗೆ ನೀವು ಮಸ್ಕಿಟೋ ಕಾಯಿಲ್ಸ್ ಯೂಸ್ ಮಾಡ್ತೀವಿ, ಅದು ನಿಮ್ಗೆ ಡೇಂಜರ್ ಇದೆ. ಅಗರಬತ್ತೀಸ್ ಯೂಸ್ ಇದೆ, ಪುನಃ ಕೆಮಿಕಲ್ ಇದೆ. ಕೆಮಿಕಲ್ ಸೋಪ್ ಯೂಸ್ ಮಾಡ್ತೀವಿ, ಡಿಟರ್ಜೆಂಟ್ ಯೂಸ್ ಮಾಡ್ತೀವಿ, ಕೋಲಾ ಯೂಸ್ ಮಾಡ್ತೀವಿ, ಶುಗರ್ ಯೂಸ್ ಮಾಡ್ತೀವಿ, ಜಂಕ್ ಫುಡ್ ಆಯಿಲ್ ಯೂಸ್ ಮಾಡ್ತೀವಿ, ಪ್ರಿಸರ್ವೇಟಿವ್ ಯೂಸ್ ಮಾಡ್ತೀವಿ, ಕಲರ್ ಯೂಸ್ ಮಾಡಿರ್ತಾರೆ, ಫ್ಲೇವರ್ ಯೂಸ್ ಮಾಡ್ತಾರೆ, ಸ್ಕಿನ್ ಕೇರ್ ಪ್ರಾಡಕ್ಟ್, ಬ್ಯೂಟಿ ಕೇರ್ ಪ್ರಾಡಕ್ಟ್, ಪರ್ಫ್ಯೂಮ್, ದಿನನಿತ್ಯ ಎಲ್ಲ ಕೆಮಿಕಲ್ ಮಯ. ಒಂದು ರೀತಿಯಲ್ಲ ಎಷ್ಟು ರೀತಿಯ ಕೆಮಿಕಲ್ಸ್ ನೀವು ಯೂಸ್ ಮಾಡ್ತೀವಿ. ಇದರಿಂದ ನೋಡಿ ಇಲ್ಲಿ SLS ಏನಾಗ್ತದೆ, ಪ್ರಾಸ್ಪರಿಕ್ ಆಸಿಡ್, ಬೋನ್ ಪ್ರಾಬ್ಲಮ್, ಜಿಯೋಮಾ, ಇದ್ರಲ್ಲಿ ನಿಮ್ಗೆ ಮಕ್ಕಳೇ ಆಗೋದಿಲ್ಲ. ಚಿಕನ್ ಅಲ್ಲಿ ಸ್ಟಿರಾಯ್ಡ್ ಯೂಸ್ ಮಾಡ್ತಾರೆ, ಕಾರ್ಸಿನೋಸಿಸ್ ಇರ್ತದೆ, ಸೈಡ್ ಎಫೆಕ್ಟ್, ಅಸಿಡಿಟಿ, ಹೆಡೇಕು, ಸ್ಕಿನ್ ಪ್ರಾಬ್ಲಮ್, ಕಾನ್ಸ್ಟಿಪೇಷನ್, ಗ್ಯಾಸ್ಟ್ರಿಕ್, ವೀಕ್ನೆಸ್, ಇನ್ಸೋಮ್ನಿಯಾ, ಒಬೆಸಿಟಿ, ಅನಿಮಿಕ್. ಇಷ್ಟು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇರ್ತಾರೆ. ಕೆಲವರಿಗೆ ಹೆಡೇಕು, ಕೆಲವರಿಗೆ ನಿದ್ರೆ ಬರುದಿಲ್ಲ, ಕೆಲವರಿಗೆ ಕಣ್ಣುರಿ ಆಗುದು, ಕೆಲವರಿಗೆ ಎದೆ ಉರಿ ಆಗುದು, ಕೆಲವರಿಗೆ ಬಾಡಿಯಲ್ಲಿ ಚುಚ್ಚಿದಾಗೆ ಆಗ್ತದೆ, ಇನ್ನು ಕೆಲವರಿಗೆ ಮೋಷನ್ ಹೋಗುದಿಲ್ಲ, ಯೂರಿನ್ ಇನ್ಫೆಕ್ಷನ್ ಆಗ್ತದೆ, ಕೆಲವರಿಗೆ ನಿತ್ರಾಣ, ಕೆಲವರಿಗೆ ಕೆಲಸ ಮಾಡ್ಲಿಕ್ಕೆ ಹುಮ್ಮಸ್ಸಿಲ್ಲ, ಕೆಲವರಿಗೆ ಡಿಪ್ರೆಷನ್,
ಬಿಕಾಸ್ ಆಫ್ ಲೆಫ್ಟ್ ಸೈಡ್ ಅಲ್ಲಿ ನೋಡಿ ಇದನ್ನ ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಬಾಡಿ ಪ್ರಾಬ್ಲಮ್, ಬಾಡಿಗೆ ಅಗತ್ಯ ಇಲ್ಲ, ಅದನ್ನ ನಾವು ತಗೊಳ್ತಾ ಇದೀವಿ, ಬಾಡಿಗೆ ಏನಾಗ್ತದೆ ಒಂದು ಲೆವೆಲ್ ಅಲ್ಲಿ ತಡೀತದೆ, ಮತ್ತೆ ಅದು ನಿಮ್ಗೆ ಸಿಂಪ್ಟಮ್ ಕೊಡ್ಲಿಕ್ಕೆ ಶುರು ಮಾಡ್ತದೆ. ಸೊ ಇದೆಲ್ಲ ನಿಮ್ಗೆ ನಾನು ಹೇಳ್ಬೇಕಂತಿಲ್ಲ, ಡೇ ಟು ಡೇ ಇದನ್ನ ಯೂಸ್ ಮಾಡ್ತಾರೆ. ವಿ ಡೋಂಟ್ ಈಟ್ ರಿಕ್ವೈರ್ಡ್ ಕ್ವಾಲಿಟಿ, ಈಟಿಂಗ್ ಟೂ ಮಚ್ ಕ್ವಾಂಟಿಟಿ, ಎಕ್ಸೆಸ್ ಆಫ್ ಆಸಿಡಿಕ್ ಫುಡ್. ಈ ಅಸಿಡಿಕ್ ಫುಡ್ ಇದೆಲ್ಲ ವೆರಿ ಡೇಂಜರಸ್ ಪಾರ್ಟ್. ಸೊ ಆದಷ್ಟು ನೀವು ಅಸಿಡಿಕ್ ಅನ್ನ ನೀವು ಚೇಂಜ್ ಮಾಡಲೇಬೇಕು. ಬಾಡಿಯನ್ನು ನೀವು ಎಲ್ಲಿವರೆಗೆ ಅಲ್ಕಲೈನ್ ಆಗಿರ್ತೀರಿ ನೀವು ಕ್ಷೇಮ ಅಂತ ಹೇಳ್ಬೋದು. ಬಾಡಿ ಯಾವಾಗ ಅಸಿಡಿಕ್ ಆಯ್ತೋ ನೀವು ಕ್ಷೇಮವಲ್ಲ. ಎನಿ ಟೈಮ್ ನಿಮ್ಗೆ ಈಗ ಒಂದು ರಿಸರ್ಚ್ ಪ್ರಕಾರ ಇವನ್ ಅಸಿಡಿಕ್ ಬಾಡಿಗೆ ಬೇಗ ಕ್ಯಾನ್ಸರ್ ಅಟ್ಯಾಕ್ ಆಗ್ತದೆ ಅಂತ ಹೇಳ್ತಾರೆ. ಸೊ ಅದರಿಂದ ನೀವು ಎಷ್ಟು ಬೇಗ ಅದನ್ನ ಅಲ್ಕಲೈನ್ ಆಗಿ ಕನ್ವರ್ಟ್ ಮಾಡ್ತೀರಿ ನೀವು ಕ್ಷೇಮವಾಗಿರ್ಬೋದು. ಹೈಲಿ ಅಸಿಡಿಕ್ ಫುಡ್ಸ್ ಇದೆಲ್ಲ ನೋಡಿ, ಹೈ ಅಂದ್ರೆ ಹೈಲಿ ಅಸಿಡಿಕ್ ಮಾತ್ರ ಅಲ್ಲ, ಹೈಲಿ ಅಸಿಡಿಕ್ ಫುಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ನಿಮ್ಗೆ ಎಲ್ಲಾದ್ರೂ ಒಂದು ಕಡೆ ಏನಾದ್ರೂ ಹಸಿರು ಕಾಣ್ತದ, ಹಸಿರು ಕಲರ್ ಮೇಲ್ಗಡೆ ಕಾಣಬಹುದು, ಒಳಗಡೆ ಹಸಿರು ಇಲ್ಲ. ಇದ್ರಲ್ಲಿ ಹಸಿರು ಇರಬೇಕು, ಹಸಿರು ಇದ್ದಾಗ ಮಾತ್ರ ನೀವು ಅಲ್ಕಲೈನ್ ಕನ್ವರ್ಟ್ ಆಗ್ತದೆ. ಸೊ ಸೈಡ್ ಎಫೆಕ್ಟ್ಸ್ ಆಫ್ ದ ನಾನೆಲ್ಲ ಹೇಳಿದ್ನಲ್ಲ, ಈಗ ಕೆಲವೆಲ್ಲ ಐಟಮ್ ನೀವು ಯೂಸ್ ಮಾಡ್ತೀರಿ, ಸೈಡ್ ಎಫೆಕ್ಟ್ ಆಫ್ ದ MSG ಅಂತ ಮೊನೋಸೋಡಿಯಂ ಗ್ಲೂಟಮೇಟ್. ನೀವು ಟೇಸ್ಟಿ ಪೌಡರ್ ನ ಯೂಸ್ ಮಾಡ್ತಾ ಇರ್ತಾರೆ. ಈ ಟೇಸ್ಟಿ ಪೌಡರ್ ಅಜಿನೋಮೋಟೋ ಹೇಳ್ತಾರೆ, ಅದರಿಂದ ಹೆಡೇಕ್ ಬರ್ತದೆ, ಚೆಸ್ಟ್ ಪೈನ್ ಆಗ್ತದೆ, ಆ ವಾಮಿಟಿಂಗ್ ಸೆನ್ಸೇಷನ್, ನೌಸಿಯಾ, ಸ್ವೆಟ್ಟಿಂಗ್ ಆಗೋದು, ಈಸಿಂಗ್ ಆಗೋದು, ಫೇಶಿಯಲ್ ಎಲ್ಲ ನಮ್ನೆಸ್ ಬರೋದು, ಇದೆಲ್ಲ ನಿಮ್ಗೆ 100% ಅದರ ಸೈಡ್ ಎಫೆಕ್ಟ್ ಇಂದ ಬಂದಿರ್ತದೆ. ನಿಮ್ಗೆ ಗೊತ್ತಾಗುದಿಲ್ಲ ಹೇಗೆ ಬಂತು ಅಂತ. ಸೊ ನೆಕ್ಸ್ಟ್ ಈ ಹುಡುಗಿ ನೋಡಿ ದಿನ ಇಷ್ಟೆಲ್ಲ ಐಟಮ್ ಅನ್ನ ಯೂಸ್ ಮಾಡ್ತಾರೆ ಮಾಡರ್ನ್ ಲೇಟ್. ಇದರಲ್ಲಿ ಎಷ್ಟಾಗಿದೆ 475 ಕೆಮಿಕಲ್ ಬಾಡಿ ಒಳಗಡೆ ಹೋಗ್ತಾ ಇದೆ. ಸೊ ಏನಾಗ್ಬಾರ್ದು, ಎಲ್ಲ ನಿಮ್ಗೆ ಪ್ರತಿಯೊಬ್ಬರಿಗೂ ಪ್ರಾಬ್ಲಮ್. ಮೆನ್ಸ್ಟ್ರಲ್ಸ್ ಈಗ ಏನಂತಾರೆ ಅವರ ಸಿಸ್ಟಮ್, ಮಂತ್ಲಿ ಸಿಸ್ಟಮ್ ಅಲ್ಲಿ ಪ್ರಾಬ್ಲಮ್ ಆಗ್ತದೆ, ಇದ್ರೆ ಸರಿ ಬರುವುದಿಲ್ಲ. ಸೊ ಆಸಿಡಿಕ್ ಆಗ್ತದೆ ಬಾಡಿ. ಸೊ ಮೆನಿ ಪ್ರಾಬ್ಲಮ್ ದೇ ಆರ್ ಫೇಸಿಂಗ್. ಸೊ ಬಿಕಾಸ್ ಆಫ್ ದ ವಾಟ್ ವಿ ಆರ್ ಯೂಸಿಂಗ್. ಸೊ ಇದರಿಂದ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಅಂಡ್ ಸೈಡ್ ಎಫೆಕ್ಟ್. ಸೊ ಎಸ್ಪರ್ಟೈನ್ ಇರ್ಬೋದು, ಸ್ಯಾಕ್ರಿನ್ ಇರ್ಬೋದು, ಸುಕ್ರಲೋಸ್ ಇರ್ಬೋದು, ಇದರಲ್ಲಿ ಎಷ್ಟು ಸೈಡ್ ಎಫೆಕ್ಟ್. ಡೇ ಟು ಡೇ ನೀವು ಏನು ಪೇಸ್ಟ್ ನ ಯೂಸ್ ಮಾಡ್ತೀರಿ ಬೇರೆ ಬೇರೆ ಕಂಪ್ನಿದು, 99% ಅವರು ಸ್ಯಾಕ್ರಿನ್ ಯೂಸ್ ಮಾಡಿರ್ತಾರೆ, ಸುಕ್ರಲೋಸ್ ಯೂಸ್ ಮಾಡಿರ್ತಾರೆ. ಇದರಿಂದ ನೋಡಿ ಎಷ್ಟು ಜನರಿಗೆ ಮೈಗ್ರೇನ್, ಡಿಜಿನೆಸ್, ಕ್ಯಾನ್ಸರ್, ಬ್ರೀತಿಂಗ್ ಪ್ರಾಬ್ಲಮ್, ಟಾಕ್ಸಿಕ್ ಲಿವರ್, ಡಯರಿಯಾ, ಬ್ಲೋಟಿಂಗ್, ನೌಸಿಯಾ, ಕೆಲವರಿಗೆ ಕಾಲು ಉಟ್ಕೊಂಡು ಆಗ್ತದೆ ಅಂತ ಹೇಳ್ತಾರೆ, ಕೆಲವರಿಗೆ ಕಾಲಲ್ಲಿ ಉರಿ ಬರ್ತದೆ ಅಂತ ಹೇಳ್ತಾರೆ, ಶಕ್ತಿ ಇಲ್ಲ ಅಂತ ಹೇಳ್ತಾರೆ. ಎಲ್ಲ ಪ್ರಾಬ್ಲಮ್. ನೀವು ಇದನ್ನೆಲ್ಲ ಇವತ್ತು ನೀವು ಮಾಡರ್ನ್ ಲೈಫ್ ಸ್ಟೈಲ್ ಅಲ್ಲಿ ಇದ್ದೀರಿ, ಸ್ವಲ್ಪ ಇದ್ರ ಬಗ್ಗೆ ಕೇರ್ಫುಲ್ ತಗೊಳ್ಳಿ. ಏನಾಗ್ತದೆ, ಕಿಡ್ನಿ ಸ್ಟೋನ್, ಕಿಡ್ನಿ ಸರಿ ಇದೆ, ಕಿಡ್ನಿಯಲ್ಲಿ ಸ್ಟೋನ್ ಆಗಿದೆ ಅಂತ ಹೇಳ್ತಾರೆ. ಯಾಕೆ ಸ್ಟೋನ್ ಆಯ್ತು ಸ್ವಲ್ಪ ಯೋಚನೆ ಮಾಡ್ಬೇಕು. ನೀವೀಗ ನಿಮ್ಮ ಸರ್ವಿಸ್, ನಿಮ್ಮ ಗಾಡಿ ಕರೆಕ್ಟ್ ಸರ್ವಿಸ್ ಮಾಡಿದ್ರೆ ಗಾಡಿ ಕರೆಕ್ಟ್ ಹೋಗ್ತಾ ಇರ್ತದಲ್ಲ. ಗಾಡಿಗೆ ಏನಾದ್ರೂ ನೀವು ಸರ್ವಿಸ್ ಕರೆಕ್ಟ್ ಮಾಡಲಿಲ್ಲ ಅಥವಾ ಪೆಟ್ರೋಲ್ ಬಲ್ಲು ಸೀಮೆ ಎಣ್ಣೆ ಹಾಕಿದ್ರೆ ಏನಾಗ್ಬೋದು. ಸೊ ಈ ತರ ಪ್ರಾಬ್ಲಮ್ ಅಲ್ಲಿ ಬಾಡಿ ಅದೇ ತರ, ಬಾಡಿ ಇಸ್ ಎ ಬೆಸ್ಟ್ ಕಾರ್ ಇದ್ದ ಹಾಗೆ ಇದೆ. ಸೊ ಎಲ್ಲಿ 2 ಕಿಡ್ನಿ ಕೊಟ್ಟಿದೆ, ಒಂದು ಕಿಡ್ನಿ ಓಪನ್ ಮಾಡಿ ತೋರಿಸಿದ್ದಾರೆ, ನೋಡಿ ಸ್ಟೋನ್ ಬಂದಿದೆ. ಹೌದಾ? ಸೊ ನೆಕ್ಸ್ಟ್ ಅಂತ ಹೇಳಿದ್ರೆ ಎಷ್ಟೋ ಜನರಿಗೆ ನಾನು ಹೇಳೋದು ಆಸಿಡಿಕ್ ಬಾಡಿಯಲ್ಲಿ. ನಿಮ್ಗೆ ಆಸಿಡಿಕ್ ಆದ್ರೆ 200 ಟೈಪ್ಸ್ ಆಫ್ ಕ್ಯಾನ್ಸರ್ 1 by 1. ಯಾವಾಗ ನಿಮ್ಮ ಆಸಿಡಿಕ್ ಜಾಸ್ತಿ ಆಗಿ ನಿಮ್ಮ ಬಾಡಿ ಒಳಗಡೆ ಬಂದ್ಬಿಡ್ತದೋ, ನಿಮ್ಗೆ ರಕ್ತದಲ್ಲಿ ಬಂದ್ಬಿಡ್ತದ, ಆವಾಗ ನಿಮ್ಗೆ ತುಂಬಾ ಪ್ರಾಬ್ಲಮ್ ಆಗ್ತದೆ. ದ ಸಿಂಪ್ಟಮ್ ಅಂಡ್ ಸೈನ್ಸ್ ಆಫ್ ದ ಸ್ಟಮಕ್ ಅಲ್ಸರ್, ಕ್ಯಾನ್ಸರ್, ಸೋ ಮೆನಿ ಥಿಂಗ್ಸ್. ಅದನ್ನ ಸ್ವಲ್ಪ ನೀವು ಇದ್ರ ಬಗ್ಗೆ ಕೇರ್ಫುಲ್ ಇದೆ. ಅಕ್ಯುಮುಲೇಷನ್ ಆಫ್ ಯೂರಿಕ್ ಆಸಿಡ್ ಒಂದ್ಸಲ ನಿಮ್ಗೆ ಗಂಟು ನೋವುಗಳಲ್ಲಿ ಎಲ್ಲ ಸೇರ್ಕೊಳ್ತು ಅಂತ ಹೇಳಿದ್ರೆ ನಿಮ್ಗೆ ಗಂಟು ನೋವು, ಲಿಗಮೆಂಟ್ ಎಲ್ಲ ಪ್ರಾಬ್ಲಮ್ ಆಗಲಿಕ್ಕೆ ಶುರುವಾಗ್ತದೆ. ಗೌಟ್ ಅಥವಾ ಆರ್ಥರೈಟಿಸ್ ಒಂದೊಂದು ದಿವಸ ಹೆಚ್ಚಿಡ್ತಾರೆ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ಇವತ್ತು ನೋಡಿ ಎಷ್ಟು ಜನ ಹಾರ್ಟ್ ಅಟ್ಯಾಕ್, ಯಂಗ್ ಏಜ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತದೆ. ಯಾಕೆಂತ ಹೇಳಿದ್ರೆ ನಮ್ಮ ಪಂಪಿಂಗ್ ಇದೆಯಲ್ಲ, ಪಂಪಿಂಗ್ ಮೆಷಿನ್ಗೆ ಪ್ರಾಬ್ಲಮ್ ಆಗಿದೆ. ಸೊ ಇದೆಲ್ಲ ಯಾಕಾಗಿದೆ ನೋಡಿ, ಕ್ಲಾಕ್ ಇದು ಹೇಳ್ತಾರೆ ನಿಮ್ಗೆ, ಆರ್ಟರಿ ಎಲ್ಲ ಬಂದ್ ಆಗ್ಬಿಡ್ತದೆ. ನಾವೇನು ಕರೆದಿದ್ದನ್ನ ಕರೆದು ಅದನ್ನೇ ತಿಂತಾ ಇರ್ತೀವಿ, ರೋಡ್ ಸೈಡ್ ಅಲ್ಲಿ ಹೋಗಿ ತಿಂತಾ ಇರ್ತೀವಿ. ಸ್ವಲ್ಪ ನಾವು ಕೇರ್ಫುಲ್ ಇರ್ಬೇಕಾಗ್ತದೆ. ಸೊ ಎಣ್ಣೆಯನ್ನು ಯಾವ ತಗೋಬೇಕು, ಯಾವ ಆಹಾರ ಯೂಸ್ ಮಾಡ್ಬೇಕು, ಸೊ ಎಲ್ಲ ಬ್ಲಾಕ್ ಆಯ್ತು ಅಂತ ಹೇಳಿದ್ರೆ ಒಂದಲ್ಲ ಒಂದು ಪ್ರಾಬ್ಲಮ್ ಅನ್ನ ನಾವು ಫೇಸ್ ಮಾಡ್ತೀವಿ. ಸೊ ಇದರಿಂದಾಗಿ ನಿಮ್ಗೆ ಸಿಂಪ್ಟಮ್, ಬಾಡಿ ನಿಮ್ಗೆ ಟಾಕ್ಸಿನ್ಸ್ ಜಾಸ್ತಿ ಆದಾಗ ಸಿಂಪ್ಟಮ್ ಕೊಡ್ತದೆ. ಜಸ್ಟ್ ಲೈಕ್ ಗಾಡಿಯಲ್ಲಿ ನಿಮ್ಗೆ ಏನಾದ್ರು ಬ್ರೇಕ್ ಫೈಲ್ ಆದ್ರೆ ಸಿಂಪ್ಟಮ್ ಕೊಡ್ತದೆ, ಪೆಟ್ರೋಲ್ ಖಾಲಿ ಆದ್ರೆ ಸಿಂಪ್ಟಮ್ ಕೊಡ್ತದೆ, ನೀರ್ ಖಾಲಿ ಆದ್ರೆ ಸಿಂಪ್ಟಮ್ ಕೊಡ್ತದೆ ಅಲ್ವಾ? ಸೊ ಅದೇ ತರ ನಮ್ಮ ಬಾಡಿ ಸಹ ನಿಮ್ಗೆ ಸಿಂಪ್ಟಮ್ ಕೊಡ್ತಾ ಇರ್ತದೆ. ಸೊ ಆಗಾಗ ಗೊತ್ತಾಗ್ತದೆ ನಿಮ್ಗೆ ಈ ಸಿಂಪ್ಟಮ್ಸ್ ಯಾವಾಗ ಕೊಡ್ಲಿಕ್ಕೆ ಸ್ಟಾರ್ಟ್ ಆಯ್ತು ಬಾಡಿ. ಸೊ ನೀವು ತುಂಬಾ ಕೇರ್ಫುಲ್ ಆಗಿರ್ಬೇಕಾಗ್ತದೆ, ಒಂದೊಂದು ದಿವಸ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ಬೋದು. ಸೊ ಈಗ ನಿಮ್ಗೆ ಎಷ್ಟು ಹಲೋ ಸರ್. ಎಸ್ ಸರ್, ಡಿಯರ್ ಆಲ್ ಸರ್, ಈ ಮೀಟಿಂಗ್ ಇನ್ನು 3 minutes ಅಲ್ಲಿ ಕ್ಲೋಸ್ ಆಗತ್ತೆ. ಸೊ ಸೇಮ್ ID ಮತ್ತೆ ಪಾಸ್ವರ್ಡ್ ಅಲ್ಲಿ ಎಂಟರು ಎಲ್ಲರೂ ರೀಜಾಯ್ನ್ ಆಗ್ಬೇಕು ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸರ್, ಕಂಟಿನ್ಯೂ. ಓಕೆ, ನೋಡಿ ಡಯಾಬಿಟೀಸ್ ಈಸ್ ಆನ್ ದ ರೈಸ್. ಇಲ್ಲಿ ಒಂದು ಫಿಗರ್ ಕೊಟ್ಟಿದ್ದಾರೆ ನಿಮ್ಗೆ,
3.7 million death due to diabetes in high blood glucose. ನಿಮ್ಮ ಬಾಡಿಯಲ್ಲಿ ಗ್ಲೂಕೋಸ್ ಅಂದ್ರೆ ಸಕ್ಕರೆ ಅಂಶ ಜಾಸ್ತಿ ಆಗಿ 3.7 ಮಿಲಿಯನ್ ಜನ ಸಾಯ್ತಾ ಇದ್ದಾರೆ. 1.5 million ಡೆತ್ ಕಾಸ್ಡ್ ಬೈ ಡಯಾಬಿಟಿಸ್ ಅಂತ ಇಲ್ಲಿ ಹಾಕಿದ್ದಾರೆ. ಇನ್ನೊಂದು ಕಡೆ ನಿಮಗೆ ಸೊ ಈ ಕಡೆ ಹೋಗ್ತದೆ 422 million adults have diabetes. 422 ಮಿಲಿಯನ್ ಯಂಗ್ಸ್ಟರ್ಸ್ಗೆ ಡಯಾಬಿಟಿಸ್ ಇದೆ. ಇದು ನಾನು ಹೇಳಿದ್ದಲ್ಲ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ದಟ್ಸ್ 1%. ಇನ್ನು 11 ಜನರಲ್ಲಿ ಒಬ್ಬರಿಗೆ ಡಯಾಬಿಟಿಸ್ ಪ್ರಪಂಚದಲ್ಲಿ, ಇಂಡಿಯಾದಲ್ಲಿ 4ರಲ್ಲಿ ಒಬ್ಬರಿಗೆ ಡಯಾಬಿಟಿಸ್. ಸ್ವಲ್ಪ ಯೋಚನೆ ಮಾಡಿ. ಒನ್ಸ್ ಡಯಾಬಿಟಿಸ್ ಬಂದ್ರೆ ನೀವು ಲೈಫ್ ಲಾಂಗ್ ಮಾತ್ರೆಗಳನ್ನು ತಿಂತಾ ಇರಬೇಕು. ನೀವು ತಿಂದ್ರೆ ಏನ್ ಆಗ್ತದೆ ಅಂತ ನಿಮ್ಗೆ ಗೊತ್ತಿಲ್ಲ. ಸೊ ನಾನು ಹೇಳೋದು ನಿಮ್ಗೆ, ಇದು ನಿಮ್ಗೆ ಯುವರ್ ಇನ್ಫಾರ್ಮೇಶನ್. ಈಗ ನಮ್ಮ ನೈಬರ್ ಒಬ್ರು ಮೊನ್ನೆ ಇಲ್ಲಿ ತೀರಿ ಹೋಗಿದ್ದಾರೆ. ಅವ್ರ ಡೆಡ್ ಬಾಡಿ ಎಲ್ಲ ಬರ್ನ್ ಆದ ನಂತರನು ಒಂದು ವೈಟ್ ಕಾಣ್ತಾ ಇತ್ತಂತೆ. ಅದ್ ಏನಂತ ಹೇಳಿದ್ರೆ ಆ ಮಾತ್ರೆ ಉಂಟಲ್ಲ ಉಳಿದಿದ್ದು, ಜೀರ್ಣಸನೂ ಆಗ್ಲಿಲ್ಲ, ಹೊರಗೂ ಹೋಗ್ಲಿಲ್ಲ. ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ. ಇದು ನಾನು ಫಸ್ಟ್ ಟೈಮ್ ನಿನ್ನೆ ಅವ್ರು ಕೇಳ್ತಾ ಇದ್ರೆ ಸಹ ಇದು ಈ ತರ ಇದೆ ಆಗ್ಬಿಟ್ಟಿದೆ ಅಂತ. ನೋಡಿ, ಬಾಡಿ ಅಟ್ಲೀಸ್ಟ್ ಬಾಡಿ ಏನ್ ಮಾಡ್ತದೆ ಅಂದ್ರೆ ತೆಗೆದು ಹೊರಗೆ ಹಾಕ್ಬಿಡ್ತದೆ. ಆದ್ರೆ ಅದು ಬಾಡಿನೂ ಹೊರಗೆ ಹೋಗ್ಲಿಲ್ಲ. ಇಷ್ಟು ದೊಡ್ಡ ಗಂಟಾಗಿ ಏನ್ ಮಾತ್ರೆ ತಿಂದದ ಹೊಟ್ಟೆ ಒಳಗಿರ್ತದೆ. ಬರ್ನ್ ಆಗ್ಲಿಲ್ಲ ನೋಡಿ, ಡೆಡ್ ಬಾಡಿ ಬರ್ನ್ ಆಗಿ ಹೋಗಿದೆ, ಅದು ಬರ್ನ್ ಆಗ್ಲಿಲ್ಲ. ನಾನು ಹೇಳೋದು ನಿಮ್ ಸ್ವಲ್ಪ ಇದನ್ನ ಯೋಚನೆ ಮಾಡಿ, ಸೀರಿಯಸ್ ಆಗಿ ಥಿಂಕ್ ಮಾಡಿ. ಹಾಗಿದ್ರೆ ನೀವ್ ಏನ್ ಮಾಡ್ಬೇಕು? ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂಡ್ ಚೀಪರ್. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂಡ್ ಚೀಪರ್. ಇವತ್ತು ಒಂದ್ಸಲ ನೀವು ಗೊತ್ತಿಲ್ಲ, ದೊಡ್ಡ ದೊಡ್ಡ ಹಾಸ್ಪಿಟಲ್ ಹೇಳ್ತಾರೆ, ಒಂದ್ಸಲ ಕೊರೋನಾ ಅಟ್ಯಾಕ್ ಆದ್ರೆ ನೀವು ಹೋದ್ರೆ ಒಬ್ರು ಇಲ್ಲಿ 30 ಲಕ್ಷ ಖರ್ಚು ಮಾಡಿದ್ರು, ಆದ್ರೂ ಉಳಿಲಿಲ್ಲ ಅಂತ. ಪ್ರವೀಣ್ ಅಂತ ಒಂದು ತೀರ್ ಹೋಗಿಲ್ಲ. ಅಂತವ್ರು ಬೇಕಾದಷ್ಟು. ಇವತ್ತು ನಮ್ಗೆ ಸುರೇಶ್ ಅಂಗಡಿ ಅವರಿಗೆಲ್ಲ ಹಣ ಇರ್ಲಿಲ್ವಾ? ಇದೆ. ಈಗ ನಮ್ಮ ಬಾಲಸುಬ್ರಹ್ಮಣ್ಯ ಅವ್ರಿಗೆ ಹಣ ಇರ್ಲಿಲ್ವಾ? ಆದ್ರೆ ಯಾಕೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ? ಗೊತ್ತಾಗ್ತದೆ ನಿಮ್ಗೆ. ಅದಕ್ಕೋಸ್ಕರ ನೀವು ಓನ್ಲಿ ಯು ಕ್ಯಾನ್ ಡೂ ಇಟ್ ದ ಪ್ರಿವೆನ್ಷನ್. ನೀವು ಪ್ರಿವೆನ್ಷನ್ ಈ ಕಡೆ ಬಂದ್ರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಇಲ್ನೆಸ್, ಈ ಕಡೆ ಬಂದ್ರೆ ವೆಲ್ನೆಸ್. ಟೇಕ್ ಹೋಮ್ ಮೆಸೇಜ್ ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ನಿಮ್ಗೆ ಕಾಯಿಲೆ ಬೇಕಾದ್ರೆ, ಬಾಡಿ ಅಸಿಡಿಕ್ ಇದ್ರೆ, ಇಮಿಡಿಯೇಟ್ ಅಲ್ಕಲೈನ್ ಮಾಡ್ಬೇಕಾದ್ರೆ ನೀವು ಆರ್ಗ್ಯಾನಿಕ್ ಫುಡ್ ತಗೋಬೇಕು. ಆರ್ಗ್ಯಾನಿಕ್ ಫುಡ್ ಎಲ್ಲಿ ಸಿಗ್ತದೆ ನೋಡಿ. ಇಲ್ಲ ಅಂದ್ರೆ DXR ಪ್ರತಿಯೊಂದು ಪ್ರಾಡಕ್ಟ್ 100% ಆರ್ಗ್ಯಾನಿಕ್. ನೀವು ಅದನ್ನು ತಗೊಳ್ಳೋದ್ರಿಂದ ನಿಮ್ಮ ಬಾಡಿಯನ್ನ ಕನ್ವರ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ವಾಟ್ ಈಸ್ ಬಾಡಿ? ಬಾಡಿ ಇಸ್ ಮೇಡ್ ಔಟ್ ಆಫ್ ಸೆಲ್. ಅವರ್ ಬಾಡಿ ಇಸ್ ಮೇಡ್ ಔಟ್ ಆಫ್ ಟ್ರಿಲಿಯನ್ಸ್ ಆಫ್ cells. If cells body healthy, if cell healthy, body healthy. If cell unhealthy, body unhealthy. If cell dead, body dead. ಅದರಿಂದ ಬಾಡಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಈ ಬಾಡಿಯನ್ನ ನಾವು ಎಷ್ಟು ಚೆನ್ನಾಗಿ ಇಟ್ಕೊಳ್ತೀವಿ ಅಷ್ಟು ವರ್ಷ ಆರೋಗ್ಯವಾಗಿರ್ಬೋದು. ಲಾಸ್ಟ್ ವರೆಗೆ ನಿಮ್ಗೆ ನಿಮ್ಮ ತಂದೆ ಬರೋದಿಲ್ಲ, ತಾಯಿ ಬರೋದಿಲ್ಲ, ಅಣ್ಣ ಬರೋದಿಲ್ಲ, ತಮ್ಮ ಬರೋದಿಲ್ಲ, ನಿಮ್ ಜೊತೆಗೆ ಯಾರು ಬರೋದಿಲ್ಲ. ಈವನ್ ನಿಮ್ಮ ಮದುವೆ ಆಗಿದೆ ಪತ್ನಿ ಸಹ ನಿಮ್ ಜೊತೆಗೆ ಬರೋದಿಲ್ಲ, ಅಥವಾ ನಿಮ್ ಗಂಡ ಸಹ ನಿಮ್ ಜೊತೆಗೆ ಬರೋದಿಲ್ಲ. ಸೊ ಯಾರು ಬರ್ತಾರೆ ನಿಮ್ ಜೊತೆಗೆ? ಲಾಸ್ಟ್ ವರೆಗೆ ಈ ದೇಹ ಮಾತ್ರ. ಈ ದೇಹವನ್ನು ಎಷ್ಟು ಚೆನ್ನಾಗಿರ್ತೀರಿ ನೀವು ಆರಾಮ್ ಇರ್ಬೋದು. ಸೊ ಅದೇ ನಾನು ನಿಮ್ಗೆ ಕೊಡೋ ಮೆಸೇಜ್. ಓಕೆ, ಅದಕ್ಕೆ ಏನ್ ಮಾಡ್ಬೇಕು? ನೀವು ಇನ್ಕಮಿಂಗ್ ಅಂಡ್ ಔಟ್ ಗೋಯಿಂಗ್ ನೀವು ಏನ್ ಮಾಡ್ಬೇಕು? ಸೊಪ್ಪು, ತರಕಾರಿ, ಹಣ್ಣು, ಹಂಪಲು, ಆಮ್ಲಜನಕ, ನೀರನ್ನ ತಗೋಬೇಕು. ಆವಾಗ ಮಾತ್ರ ಹೊರಗಡೆ ಹೋಗೋದು ಕರೆಕ್ಟ್ ಹೋಗ್ತದೆ. ಅದಕ್ಕೆ ಇದು ತಗೊಳ್ಳಿದ ಪ್ರಾಬ್ಲಮ್ ಆದ್ರೆ ನೀವು ಹೊರಗೆ ಹೋಗೋದು ಪ್ರಾಬ್ಲಮ್ ಆಗುತ್ತೆ. ಇನ್ಕಮಿಂಗ್ ಅಂಡ್ ಔಟ್ ಗೋಯಿಂಗ್. ಇನ್ಕಮಿಂಗ್ ಅಸಿಡಿಕ್ ಇರಬಾರ್ದು, ಇನ್ಕಮಿಂಗ್ ಆಲ್ವೇಸ್ ಆಲ್ಕಲೈನ್ ಇರ್ಬೇಕು. ನಿಮ್ಮದಲ್ಲಿ 80% ನೀವು ಇದಿರ್ಬೇಕು, 20% ಉಪ್ಪು, ಹುಳಿ, ಖಾರ, ಸ್ವೀಟ್, ಎಣ್ಣೆ ತಗೋಬೇಕು. ಆದ್ರೆ ಉಲ್ಟಾ ಸಿಸ್ಟಮ್ ಆಗಿದೆ. ಅದಕ್ಕೋಸ್ಕರ ನಾವು 100 ವರ್ಷ ಬದುಕುವವರು